ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶನಿವಾರ ಮುಂಡಗೋಡ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಭರ್ಜರಿ ಚುನಾವಣಾ ಪ್ರಚಾರವನ್ನು ನಡೆಸಿದರು. ತಾಲೂಕಿನ ಮೊಳಗಿ, ಕೋಡಂಬಿ, ಪಾಳ, ಹನುಮಾಪುರ, ಚಿಗಳ್ಳಿ ಮುಂತಾದ ಕಡೆ ಪ್ರಚಾರ ಕಾರ್ಯ ಕೈಗೊಂಡರು. ಬಳಿಕ ಮಾತನಾಡಿದ ಅವರು, ದೇಶಕ್ಕೆ ಮೋದಿಜಿಯವರು ಅನಿವಾರ್ಯವಾಗಿದ್ದಾರೆ. ಅವರನ್ನು 3ನೇ ಬಾರಿಗೆ ಪ್ರಧಾನಿ ಮಾಡುವುದು ನಮ್ಮ ಕರ್ತವ್ಯ. ಮೋದಿ ಅವರು ಮಾಡಿದ ಉತ್ತಮ ಕೆಲಸಗಳಿಗಾಗಿ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಬೇಕಾಗಿದ್ದು, ಕಮಲದ ಹೂವಿಗೆ ಮತ ನೀಡುವ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕಳೆದ 10 ವರ್ಷದಲ್ಲಿ ಗಡಿಗಳ ರಕ್ಷಣೆ ಇದೆ. ಸೈನಿಕರಿಗೆ ನೈತಿಕ ಶಕ್ತಿ ಬಂದಿದೆ. ಬಾಂಬ್ ಸ್ಫೋಟಗಳು ಆಗುತ್ತಿಲ್ಲ. ಸೈನಿಕರೊಟ್ಟಿಗೆ ಸೇರಿ ದೀಪಾವಳಿ ಆಚರಿಸಿ ಅವರಿಗೆ ಮಾನಸಿಕವಾಗಿಯೂ ಶಕ್ತಿ ತುಂಬುವ ಕೆಲಸ ನಡೆದಿದೆ ಎಂದು ಹೇಳಿದರು. ಆದರೆ ಕಳೆದ 10 ವರ್ಷದಲ್ಲಿ ಗಡಿಗಳಲ್ಲಿ ರಕ್ಷಣೆ ಇದೆ, ಬಾಂಬ್ ಸ್ಫೋಟ ಆಗ್ತಾ ಇಲ್ಲ, ಮತ್ತು ನಮ್ಮ ಸೈನಿಕರಿಗೆ ಒಂದು ನೈತಿಕ ಶಕ್ತಿ ಬಂದದ್ದು. ರಾಜನಾಥ್ ಸಿಂಗ್ ಅವರು ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು, ಅದಲ್ಲದೆ ಪ್ರಧಾನಿಗಳು ಸೈನಿಕರ ಜೊತೆಯಲ್ಲೇ ಇದ್ದು ಆ ಗಡಿಗಳಲ್ಲಿ ನಿಂತು ದೀಪಾವಳಿ ಆಚರಿಸುವಂತಹ ಸಂಭ್ರಮವನ್ನು ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸೈನಿಕರಿಗೆ ಒಂದು ನೈತಿಕ ಶಕ್ತಿ ಬಂದಿರೋದ್ರಿಂದ ಗಡಿಗಳ ರಕ್ಷಣೆ ಆಗ್ತಾ ಇದೆ, ದೇಶದಲ್ಲಿ ಶಾಂತಿ ಇದೆ. ಹಾಗಾಗಿ ನಮಗೆ ನರೇಂದ್ರ ಮೋದಿಜಿಯವರು ಬೇಕು. ಎರಡನೇದಾಗಿ, ನಾನು ಬಹಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂತೆ ಇರಲಿಲ್ಲ. ಮೋದಿಯವರು ಆರ್ಟಿಕಲ್ 370 ರದ್ದು ಮಾಡಿ ಎಲ್ಲ ರಾಜ್ಯದಂತೆ ಜಮ್ಮು ಕಾಶ್ಮೀರವನ್ನು ಮಾಡಲಾಗಿದೆ. ಅದು ಭಾರತದ ಅವಿಭಾಜ್ಯ ಅಂಗ ಎಂಬಂತೆ ಮಾಡಲಾಗಿದೆ. ಇದೆಲ್ಲದಕ್ಕೂ ಮೋದಿಯವರ ದೃಢ ನಿರ್ಧಾರ ಕಾರಣವಾಗಿದ್ದು, ಅವರಿದ್ದಲ್ಲಿ ದೇಶದ ರಕ್ಷಣೆ, ಬಡವರ ಅಭಿವೃದ್ಧಿ ಎಲ್ಲವೂ ಸಾಧ್ಯ ಎಂದರು. ಒಂದು ವಿಶ್ವಾಸದಲ್ಲಿ, ನಂಬಿಕೆಯಿಂದ ನಾವು ನೋಡಬೇಕು ಈ ಚುನಾವಣೆಯನ್ನ. ನರೇಂದ್ರ ಮೋದಿಜಿಯವರು ಇರೋದ್ರಿಂದ ಜಮ್ಮು ಕಾಶ್ಮೀರ ಭಾರತದ ಭಾಗವಾಗಿ ಇರಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ನಾನು ನೀವು ಹೋಗಿ ಏನಾದ್ರು ವ್ಯಾಪಾರ ವ್ಯವಹಾರ ಮಾಡೋಣ, ಅಲ್ಲಿ ಭೂಮಿ ತಗೊಳ್ಳೋಣ ಅಂದ್ರೆ ನಮಗೆ ಆಗ್ತಿರ್ಲಿಲ್ಲ. ಅವ್ರು ಬೇಕಾದ್ರೆ ಭಾರತಕ್ಕೆ ಬಂದು ಏನ್ ಬೇಕಾದ್ರೂ ಮಾಡಬಹುದಿತ್ತು. ನಾವಲ್ಲಿ ಹೋಗಿ ನಮಗೆ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಾಯ್ದೆ ಹಾಗಿತ್ತು, ಆರ್ಟಿಕಲ್ 370. ಆದರೆ ನರೇಂದ್ರ ಮೋದಿಜಿಯವರ ಕಾರಣದಿಂದ ಆರ್ಟಿಕಲ್ 370 ರದ್ದು ಮಾಡಿದ್ರು. ಈಗ ನಾವು ಹೋಗಿ ಕಾಶ್ಮೀರದಲ್ಲಿ ನಾವು ಏನ್ ಬೇಕೋ ಅದು ಮಾಡಬಹುದು, ಅವರು ಬಂದು ಏನ್ ಬೇಕೋ ಅದು ಮಾಡಬಹುದು. ಈಗ ನಾವು ಮಹಾರಾಷ್ಟ್ರಕ್ಕೆ ಹೋಗುವಾಗ ಏನಾದ್ರು ಹೇಳಿ ಕೇಳಿ ಮಾಡ್ತೀವೇನೋ, ನಮ್ಮ ತಮಿಳುನಾಡು ಕೇರಳಕ್ಕೆ ಹೋಗುವಾಗ ಏನೋ ಹೇಳಿ ಕೇಳಿ ಮಾಡ್ತೀವೇನೋ, ಆಂಧ್ರಕ್ಕೆ ಹೋಗುವಾಗ. ಈಗ ಜಮ್ಮು ಕಾಶ್ಮೀರಕ್ಕೂ ಹಾಗೆ ಹೋಗಬಹುದು. ಮೊದಲು ಹಾಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆರ್ಟಿಕಲ್ 370 ರದ್ದು ಮಾಡಿ ಜಮ್ಮು ಕಾಶ್ಮೀರದ ಭಾಗ ಭಾರತದ ಅವಿಭಾಜ್ಯ ಅಂಗ ಅಂತ ಮಾಡಿದವರು ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವರು ಪ್ರಧಾನಿ ಆಗಬೇಕು. ಈ ವೇಳೆ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ಜಿಲ್ಲಾ ಉಪಾಧ್ಯಕ್ಷರಾದ LT ಪಾಟೀಲ್, ಚಂದ್ರು ಯಡಸೆ, ಅಶೋಕ್ ಚಳವಾದಿ, ಮಂಡಲ ಅಧ್ಯಕ್ಷ ಮಂಜುನಾಥ್ ಪಾಟೀಲ್, ಪ್ರಮುಖರಾದ ಮಲ್ಲಿಕಾರ್ಜುನ್ ಬಾಳೆಕಾಯಿ, ರಾಘು ಉಳ್ಳಟ್ಟಿ, CP ಪಾಟೀಲ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.